ಬೇಡ ನೀನು ಹೋಗು ಮಾರೆ ಅದು ಎಡ್ಬಿಡಂಗೆ ಅದು ಸರ್ ಹೋಗು ಬೇಡ ಟೈಟ್ ಮ್ಯಾಚ್ ಹೋಗು ಅವ್ರು ಟೈಮ್ ಹೇಳಿದ್ಯಾ ಏನವ್ರು ಹೇಳಿದಾರೆ ಭರತ ದಾಳಿಯನ್ನು ಆರಂಭಿಸಿಕೊಳ್ತಾ ಫಾರ್ಮರ್ಸ್ ಗ್ರೂಪ್ ಬಾಳೆ ಪರವಾಗಿ ಭರತ ದಾಳಿಯನ್ನು ಆರಂಭಿಸಿಕೊಂಡಂತ ಆಟಗಾರ ಆಹಾ ಭರತ ಮನೋಜನ ಬಲೆಗೆ ಬೀಳ್ತಾ ಭರತನ ಬಂಧನವಾಗ್ತಾ ಇದೆ. ಈ ಬಾರಿ ಪಂದ್ಯಾಕೂಟದಲ್ಲಿ ಮೊದಲ ಹಂತದಿಂದಲೇ ದಯಾನಾಯಕನ ಆಗಮನವಾಗಿದೆ. ಕಳೆದ 2 ಪಂದ್ಯದಲ್ಲೂ ಕೂಡ ದಯಾನಾಯಕ ಕೊನೆಯ ಹಂತದಲ್ಲಿ ಪಂದ್ಯಾಟದ ಚಿತ್ರಣ ಬದಲಿಸಿ ಬಂದು ಒಂದು ಪಂದ್ಯದಲ್ಲಿ ಪಂದ್ಯಾಟದ ಚಿತ್ರಣವನ್ನು ಬದಲಿಸಿದ್ರೆ ಇನ್ನೊಂದು ಪಂದ್ಯಾಟದಲ್ಲಿ ಪಂದ್ಯಾಟವನ್ನು ಗೆಲ್ಲಿಸಿಕೊಡಲು ಕಷ್ಟಪಟ್ಟ ವಿಚಾರವನ್ನು ಗಮನದಲ್ಲಿ ಇಟ್ಟುಕೊಂಡ ಸಹ ಆಟಗಾರರು ಮೊದಲ ಹಂತದಿಂದಲೇ ದಯಾನಾಯಕನ ಒಳಪ್ರವೇಶಾತಿಯನ್ನು ಕಂಡುಕೊಂಡು ಆಟ ಮುಂದುವರಿಸ್ತಾ ರಕ್ಷಿತ್ ಪೂಜಾರಿ ಆಟ ಆರಂಭಗೊಂಡಿದೆ. ಪ್ರೋ ತಾರೆ 2 ಪ್ರೋ ತಂಡಗಳಿಗೆ ಆಡಿದಂತ ಅನುಭವ ರಕ್ಷಿತ್ ಪೂಜಾರಿಗೆ ಇದ್ರೆ ಈ ಹಂತದಲ್ಲಿ ರಕ್ಷಿತ್ ಪೂಜಾರಿ ತಮ್ಮನ್ನು ತಾವು ಪರಿಚಯಿಸಿಕೊಳ್ಳುವಂತ ರೀತಿ ಸ್ವಯಂ ಕೃತ ಅಪರಾಧ. ಇಟ್ಸ್ ಎ ಸೆಲ್ಫ್ ಔಟ್. ಮುಂದಿನ 2 ಸೆಮಿಫೈನಲ್ ತಂಡಗಳು ಕರೆದ ತಕ್ಷಣ ಅಂಕಣದ ಒಳಪ್ರವೇಶಾತಿಯನ್ನು ಕಂಡುಕೊಳ್ಬೇಕಾಗ್ತದೆ. ದಯಾನಾಯಕನಿಗೆ ಅತ್ಯಂತ ಸುಲಭ ತುತ್ತಾಗ್ತಾ ಇದ್ದಾನೆ ಆಟಗಾರ ದಯಾನಾಯಕ ಹರೀಶ್ ಅವರ ಬೇಟೆಯನ್ನು ಆಡ್ತಾ ರಾಕಿ ದಾಳಿಯನ್ನು ಆರಂಭಿಸಿಕೊಂಡಂತ ಆಟಗಾರ ಬಹಳಷ್ಟು ಸುಂದರವಾಗಿ ದಾಳಿಯನ್ನು ಸಂಘಟಿಸಿ ಬಲವಾದ ಬೇಡಿಕೆ. ರಾಕಿ ಅತ್ಯಂತ ಸುಂದರ ದಾಳಿಯ ಮುಖೇನವಾಗಿ ರಾಕಿ ಶಶಾಂಕನ ದಾಳಿ ಆರಂಭ. ಸೆಮಿಫೈನಲ್ ಹಂತ ತಲುಪಿದ್ರು ಕೂಡ ಮಳೆರಾಯ ಆರ್ಭಟಿಸಿದ್ರು ಕೂಡ ಪ್ರೇಕ್ಷಕರಿಗೆ ಯಾವುದೇ ಬೇಸರವಿಲ್ಲದ ಹಾಗೆ ಪ್ರೇಕ್ಷಕರು ಯಾವುದೇ ರೀತಿಯ ಅಡ್ಡಿ ಆತಂಕಗಳು ಬಂದರೂ ಕೂಡ ಸೆಮಿಫೈನಲ್ ಪಂದ್ಯಾಟ ಬಂದರೂ ಕೂಡ ಕದಲದ ಹಾಗೆ ಕುಳಿತಿದ್ದಾರೆ ಅಂತ ಹೇಳಿದ್ರೆ ಅತ್ಯಂತ ಶ್ಲಾಘನೀಯ. ಸಟ್ಪಡ್ಡುಡು ರಾಕಿ 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 ಬಾಯ್ ರತನ್ ದಾಳಿಯನ್ನು ಆರಂಭಿಸಿಕೊಳ್ತಾ ಇದ್ರೆ ಅತ್ಯಂತ ಸ್ಪಷ್ಟ ಚುರುಕಿನ ಪಾದ ಚಲನೆಯ ಮುಖ್ಯವಾಗಿ ಭರತ ಕೊಂಚ ಎಡವಿದ್ರು. ರಕ್ಷಿತ್ ದಾಳಿಯನ್ನು ಮತ್ತೆ ತಮ್ಮ ಹೆಗಲ ಮೇಲೆ ತೆಗೆದುಕೊಳ್ತಾ ತಮ್ಮ ತಂಡಕ್ಕೆ ಆಸರೆಯಾಗಿ ಬೆಲ್ಲ ಭರವಸೆಯೊಂದಿಗೆ ದಾಳಿಯನ್ನು ಆರಂಭಿಸಿಕೊಳ್ತಾ ಇದ್ರೆ ರಕ್ಷಿತ್ ಮಾತ್ರ ನಿರಂತರ ಅಂಕ ಗಳಿಕೆ ನಿರಂತರ ಬೇಟೆ ಮುಂದುವರಿಸಿಕೊಂಡಾಗ ಸ್ಕೋರ್ 4-3 ಇನ್ ಫೇವರ್ ಆಫ್ ಶಾಂತಿ ಭವನ. 4 ಸಮಬಲ ಸಮಬಲ ಸಮಬಲ.
ಕೊಂಚ ಗೊಂದಲದ ನಡುವೆಯೂ ಕೂಡ ತೀರ್ಪುಗಾರರು ಬೋತ್ ಆರ್ ಔಟ್. ಬೋತ್ ಆರ್ ಔಟ್. ಅವಳಿ ಅಂಕಗಳನ್ನ ಇತ್ತಂಡಗಳಿಗೂ ಕೂಡ ಹಂಚಲಾಗ್ತಾ ಇದೆ. Both 1 point. ಇತ್ತಂಡಗಳಿಗೂ ಕೂಡ ಅಂಕವನ್ನು ಹಂಚಲಾಗ್ತಾ ಇದೆ. ರತನ್ ಮತ್ತೆ ದಾಳಿಯನ್ನು ಆರಂಭಿಸಿಕೊಳ್ತಾ ಇದ್ದಾರೆ. 5 ಈಚ್. 5-5 ಸಮಬಲ. ಶಾಂತಿ ಭವನ 1 ಅಂಕಗಳ ಮುನ್ನಡೆಯನ್ನು ಸಂಪಾದಿಸಿಕೊಳ್ತಾ ಇದೆ. 6-5 ಪಂದ್ಯಾಟ. 6-5. ಒದಿಬಾರ್ದಂತೆ ಕಂಡ್ರ. ಎರಡು ತಂಡಗಳು ಬಹಳಷ್ಟು ಅನುಭವ ಇರುವಂಥ ತಂಡಗಳೇ. ಆ ಅನುಭವವನ್ನು ಈ ಹಂತದಲ್ಲಿ ಯಾವ ರೀತಿಯಾಗಿ ತೋರ್ಪಡಿಸಿಕೊಳ್ತವೆ, ಆ ಅನುಭವವನ್ನು ಯಾವ ರೀತಿಯಾಗಿ ಹೊರಚಿಮ್ಮಿಸ್ತವೆ. ಅನುಭವ ಕೈ ಹಿಡಿಬೇಕಾದ್ರೆ ಅನುಭವದ ಆಟ ಪ್ರದರ್ಶಿಸಬೇಕಾಗ್ತದೆ. ರಾಕಿ ತಮ್ಮ ಆಟವನ್ನು ಆರಂಭಿಸಿಕೊಳ್ತಾ ಇದ್ರೆ ಅತ್ಯಂತ ಸುಲಭವಾಗಿ ರಾಕಿ ಅಂಕ ಗಳಿಕೆಯ ಪ್ರಯತ್ನವನ್ನು ಸಾಗಿಸಿಕೊಂಡ್ರು ಕೂಡ ರಾಕಿ ಅಂಕವಾಗಿ ಮಾರ್ಪಟ್ರು. ಶಾಂತಿ ಭವನ ತಂಡ ಅತ್ಯಂತ ಸುಂದರವಾಗಿ ಅಂಕ ಗಳಿಕೆಯನ್ನ ಸಂಪಾದಿಸಿಕೊಳ್ತಾ ಇದೆ. ಬೇಲೂರು ಮೂಲದ ರತನ್ ನಿರಂತರ ದಾಳಿಯ ಜವಾಬ್ದಾರಿಯನ್ನು ತೆಗೆದುಕೊಳ್ತಾ 7-5 ಇನ್ ಫೇವರ್ ಆಫ್ ಶಾಂತಿ ಭವನ. Nice bonus. Third ride. Do or die. Do or die. ಮಾಡು ಇಲ್ಲವೇ ಮಡಿ. ಅಂಕ ಗಳಿಸಲೇಬೇಕಾದ ಒತ್ತಡ ಶಶಾಂಕ್ ಹೆಗಲ ಮೇಲಿದೆ. ತೀರ್ಪುಗಾರರ ತೀರ್ಮಾನಕ್ಕೆ ಬಿಟ್ಟಂತ ವಿಚಾರ. ಅಣ್ಣ
8-6 8-6 8-6ರಲ್ಲಿ ಪಂದ್ಯಾಟ. ಭರತ ಅತ್ಯಂತ ಚುರುಕಿನ ಪಾದಚಲನೆಯ ಮುಖೇನವಾಗಿ ಬೋನಸ್ ಪ್ರಯತ್ನ ಸಫಲತೆಯನ್ನು ಕಂಡುಕೊಳ್ಳುತ್ತಾ ತ್ರಿವಳಿ ಆಟಗಾರರು ಮಾತ್ರ ಬಾಕಿ ಉಳಿದುಕೊಂಡಿರುವಾಗ ರತನ್ ದಾಳಿಯನ್ನು ಸಂಘಟಿಸಿಕೊಳ್ತಾ ಇದ್ರೆ ಅತ್ಯಂತ ಶಿಸ್ತಿನ ಆಟ. ಟೆಸ್ಟ್ ಆದ ಬಳಿಕ ಅತ್ಯಂತ ಪ್ರಾಮಾಣಿಕ ರೀತಿಯಲ್ಲಿ ಒಪ್ಪಿಕೊಳ್ಳುವಂತಹ ಸನ್ನಿವೇಶವನ್ನು ಶ್ಲಾಘಿಸಲೇಬೇಕಾಗ್ತದೆ. ನೈನ್ ಸೆವೆನ್ 7-9 ಶಾಂತಿ ಭವನದ ಪರವಾಗಿ. ಎಸ್ಪಾನಸ್ ಅವಳಿ ಆಟಗಾರರು ಅಂಕಣದ ಒಳಭಾಗದಲ್ಲಿದ್ದಾರೆ. ರತನ್ ದಾಳಿಯನ್ನು ಸಂಘಟಿಸಿಕೊಳ್ತಾ ಇದ್ದಾರೆ. ಪವನ್ ಅತ್ಯಂತ ಸುಲಭ ರೀತಿಯಲ್ಲಿ ರತನ್ಗೆ ತುತ್ತಾದರೆ ಏಕಮಾತ್ರ ಆಟಗಾರ ಭರತ್ ಉಳಿದುಕೊಂಡಿರುವಂತೆ ಬೋನಸ್ ಕೊಟ್ಟು ವಾಪಸ್ ಕಳಿಸುವ ಎಲ್ಲ ಪ್ರಯತ್ನಗಳನ್ನು ಮುಂದುವರಿಸಿಕೊಳ್ಳುವಂತಹ ಸಂದರ್ಭ. ಬೋನಸ್ ಒಂದೆಡೆ ಆದರೆ ಶಾಂತಿ ಭವನ್ ತಂಡಕ್ಕೆ 2 ಅಂಕಗಳು. 1+2 3 ಪಾಯಿಂಟ್ಸ್. 13-9ರಲ್ಲಿ ಪಂದ್ಯಾಟ. 9-13 ಶಾಂತಿ ಭವನದ ಪರವಾಗಿ. 9-13. ಮೊದಲ ತುರ್ತು ಸಭೆಯನ್ನು ಕರೆದುಕೊಳ್ಳುತ್ತಾ ಇದೆ ಫಾರ್ಮರ್ಸ್ ಗ್ರೂಪ್ ಮಾಳೆ. 15-9 13-9 13-9 13-9 13-9ರಲ್ಲಿ ಪಂದ್ಯಾಟ ರೋಚಕ ಹಂತವನ್ನು ಪಡೆದುಕೊಳ್ಳುತ್ತಾ ಇದೆ. ಆಹಾಹಾ 14-9ರಲ್ಲಿ ಪಂದ್ಯಾಟ. 9-14 ರತನ್ ಮತ್ತೆ ದಾಳಿಯನ್ನ ಮುಂದುವರಿಸಿಕೊಳ್ಳುತ್ತಾ ಇದ್ರೆ ಕೂಟದ ಮೊದಲ ಸೆಮಿಫೈನಲ್ ಪಂದ್ಯಾಟ. ಈ ಪಂದ್ಯಾಟದಲ್ಲಿ ಗೆದ್ದಂತ ತಂಡ ಪ್ರಶಸ್ತಿ ಸುತ್ತಿಗೆ ತಮ್ಮನ್ನು ತಾವು ಕಾಯ್ದಿರಿಸಿಕೊಳ್ಳುತ್ತದೆ. ಈ ಪಂದ್ಯಾಟದಲ್ಲಿ ಗೆದ್ದಂತ ತಂಡ ಚಿನ್ನದ ಬಣ್ಣ ಹೋಲುವ ಟ್ರೋಫಿಗೆ ಮುತ್ತಿಡುವಂತ ಪ್ರಯತ್ನವನ್ನು ಸಾಗಿಸಿಕೊಂಡು ಬರ್ತದೆ. ರಕ್ಷಿತ್ ಪೂಜಾರಿ ಈಗ ಜವಾಬ್ದಾರಿ ಆಟವನ್ನು ಆಡಬೇಕಾಗ್ತದೆ. ತಮ್ಮ ತಂಡ ಗೆಲ್ಲಬೇಕಾದ್ರೆ ರಕ್ಷಿತ್ ಪೂಜಾರಿಯ ಸಹಕಾರ ಅತ್ಯಂತ ಅವಶ್ಯಕ. ಒಂಟಿ ಅಂಕ ಸಂಪಾದನೆ. ಚರ್ಚೆ ಬೇಡ, ತೀರ್ಪುಗಾರರ ತೀರ್ಮಾನ ಅಂತಿಮ. ಥರ್ಡ್ ರೈಡ್ ಟು ಆರ್ಡರ್. ಮಾಡು ಇಲ್ಲವೇ ಮಡಿ, ಅಂಕ ಗಳಿಸಲೇಬೇಕಾದ ಒತ್ತಡ.
ರಕ್ಷಿತ್ ಪೂಜಾರಿ ಟ್ಯಾಕಲ್ಗೂ ಸೈ, ದಾಳಿಗೂ ಸೈ. ಒಂದೆಡೆ ಟ್ಯಾಕಲ್ ಮಾಡಿ ಯಶಸ್ವಿಯನ್ನು ಕಂಡುಕೊಂಡ್ರೆ ಇನ್ನೊಂದೆಡೆ ದಾಳಿಯನ್ನು ಕೂಡ ರಕ್ಷಿತ್ ಪೂಜಾರಿ ಸಂಘಟಿಸಿಕೊಳ್ತಾ ಇದ್ದಾರೆ. ಪ್ರೋಡಿಯನ್ನದ ಅನುಭವ. ಓಹೋ, ರಕ್ಷಿತ್ ಪೂಜಾರಿಯ ಅನುಭವ, ರಕ್ಷಿತ್ ಪೂಜಾರಿಯ ಚಾಕಚಕ್ಯತೆ, ರಕ್ಷಿತ್ ಪೂಜಾರಿಯ ಆಟ ಈ ಹಂತದಲ್ಲಿ ಕೈ ಹಿಡಿತಾ ಇದೆ. ಫಾರ್ಮರ್ಸ್ ಗ್ರೂಪ್ ಬಾಳೆ ಅತ್ಯಂತ ಸುಂದರವಾಗಿ ಆಟವನ್ನು ಪ್ರದರ್ಶಿಸಿಕೊಳ್ಳುತ್ತಾ ಇದೆ. 14-12, 14-12. ನಿಮಗೆ ನೆಕ್ಸ್ಟ್ ಮ್ಯಾಚ್ ಸೆಮಿಫೈನಲ್ ಮರ್ತೋಯ್ತಾ? ಹನ್ನೆರಡು 14. ಜೋಶ್ ಬರ್ಬೇಕಂತೆ, ಚಪ್ಪಾಳೆ ಬರ್ಲಿ. ಫಾರ್ಮರ್ಸ್ ಗ್ರೂಪ್ ಸಾಲ್ತಾ ಇಲ್ಲ. ಓಹೋ, ರಕ್ಷಿತಾ, ಮೈಸೂರಿನ ರಕ್ಷಿತ್ ಪೂಜಾರಿ ಆಟ ಕಣ್ತುಂಬಿಸಿಕೊಳ್ಳೋಕೆ ಅತ್ಯಂತ ಆನಂದದ ವಿಚಾರ. ಹಾಗೆ ರತನ್ ಕೂಡ ಓಹೋ, ಯಾವ ಸಿಟ್ಟಿತ್ತೇನ ರೆಫ್ರಿಗಳ ಮೇಲೆ. ಯಾವ ಸಿಟ್ಟಿತ್ತೇನು ರೆಫ್ರಿಗಳ ಮೇಲೆ. ಅವಳಿ ಆಟಗಾರರು ಮಾತ್ರ ಬಾಕಿ ಉಳಿದುಕೊಂಡು ರಕ್ಷಿತ್ ಪೂಜಾರಿಯ ದಾಳಿ ಆರಂಭಗೊಳ್ತಾ ಇದೆ. ರಕ್ಷಿತ್ ಪೂಜಾರಿ ಈ ಬಾರಿ ಅಂಕಗಳ ಬೇಟೆಯನ್ನು ಮುಂದುವರಿಸಿಕೊಳ್ತಾರ, ಕಾದು ನೋಡಬೇಕಾಗಿದೆ. ಭರವಸೆ ಆಟಗಾರ ದಯಾನಾಯಕನ ಬೇಟೆ ಆಗ್ತಾ ಇದೆ. ಫಾರ್ಮರ್ಸ್ ಗ್ರೂಪ್ ಈ ಹಂತದಲ್ಲಿ 15-15 ಸಮಬಲವನ್ನು ಸಾಧಿಸಿಕೊಳ್ತಾ ಇದೆ. 15-15 ಸಮಬಲವನ್ನು ಸಾಧಿಸಿಕೊಳ್ತಾ ಇದೆ. ಎದುರಾಳಿ ತಂಡವನ್ನು ಬರಿದು ಮಾಡುವಂತಹ ಪ್ರಯತ್ನದಲ್ಲಿ ಸಫಲತೆಯನ್ನು ಕಂಡುಕೊಳ್ಳುತ್ತಾ ಇದೆ ಫಾರ್ಮರ್ಸ್ ಗ್ರೂಪ್. 18-16 ಇನ್ ಫೇವರ್ ಆಫ್ ಬಾಳೆಗ್ರಾಮ. ಫಾರ್ಮರ್ಸ್ ಗ್ರೂಪ್ ಬಾಳೆ. ಸರ್ ದಯಮಾಡಿ ಮಳೆ ಬಿಟ್ಟಿದೆ, ಎಲ್ಲರೂ ಕೂಡ ಇಲ್ಲಿ ತೊಂದರೆ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಚೂರು ಸ್ವಲ್ಪ ಹಿಂದೆ ನಡೀರಿ ಸರ್, ದಯಮಾಡಿ ಹಿಂದೆ. ಸರ್ ಅಲ್ಲಿ ಪ್ಲೇಯರ್ಸ್ಗಳು ಮಾತ್ರ ಕೂರ್ಲಕ್ಕಿರೋದು, ದಯಮಾಡಿ ಬೇಜಾರಾಗಬೇಡಿ. ಸ್ವಲ್ಪ ಹಿಂದೆ ಇರಿ ಸರ್, ಎಲ್ಲರೂ ಕೂಡ ಸಹಕಾರ ಮಾಡಿ. ನೀವು ಸ್ವಲ್ಪ ಹಿಂದೆ ಹೋದ್ರೆ ಅನುಕೂಲ. ಪ್ಲೇಯರ್ಸ್ಗಳು ಪುಷ್ ಮಾಡಿದಾಗ ಸಮಸ್ಯೆ ಆಗ್ತದೆ. ಇನ್ನುಳಿದ ಪಂದ್ಯಘಟ್ಟಗಳು ಕ್ರೂಷಿಯಲ್ ಪಂದ್ಯಾಟಗಳು. ಮೈ ಮೇಲೆ ಬಂದ್ಬಿಡ್ತಾರೆ, ಅವ್ರ ಮೈ ಮೇಲೂ ಬಂದಿರುತ್ತೆ. ದಯಮಾಡಿ ಸರ್ ಅರ್ಥ ಮಾಡ್ಕೊಳ್ಳಿ ಪ್ಲೀಸ್, ಇದು ರಿಕ್ವೆಸ್ಟ್. ಇದು ರಿಕ್ವೆಸ್ಟ್. ಇದು ದಯಮಾಡಿ ಮ್ಯಾಟಿಂದ ಕೆಳಗೆ ಇಳಿದ್ಬಿಡಿ ಸರ್.
18-16. ಮೊದಲಾರ್ಧದ ಉಪಾಂತ್ಯದ ವೇಳೆಯಲ್ಲಿ 18-16ರಲ್ಲಿ ಪಂದ್ಯಾಟ. ರತನ್ ಮತ್ತೆ ದಾಳಿಯನ್ನು ಸಂಘಟಿಸಿಕೊಳ್ತಾ ಇದ್ದಾರೆ. ಬ್ಯಾಕ್ ಕಿಕ್ ಮಾಡುವಂತ ಪ್ರಯತ್ನಗಳನ್ನ ರತನ್ ಸಾಗಿಸಿಕೊಂಡ್ರೆ ರಾಕೇಶ್ ದಾಳಿಯನ್ನು ಸಂಘಟಿಸಿಕೊಂಡಂತ ಆಟಗಾರ ಇದು ಸಂಖ್ಯೆ 7. ಅತ್ಯಂತ ಸುಲಭವಾಗಿ ಬೌನಸ್ ಮಾಡುವ ಪ್ರಯತ್ನ ಸಾಗಿ ಬಂತಾದರೂ ಕೂಡ ಅತ್ಯಂತ ಸುಲಲಿತವಾಗಿ ಬೌನಸ್ ಗಳಿಸಿಕೊಳ್ಳುವುದರಲ್ಲಿ ರಾಕೇಶ್ ಅನಿಸೀಮಾ. ಥರ್ಡ್ ರೈಡ್ ಬೋನಸ್ ಪ್ಲಸ್ ಪಾಯಿಂಟ್. ಇಪ್ಪತ್ತೊಂದು 18 ಇನ್ ಫೇವರ್ ಆಫ್ ಫಾರ್ಮರ್ ಗ್ರೂಪ್. ಅತ್ಯಂತ ಸುಲಲಿತವಾಗಿ ಬಲೆಯಿಂದ ತಪ್ಪಿಸಿಕೊಂಡ ಮೀನು. ಅತ್ಯಂತ ಸುಲಲಿತವಾಗಿ ಬಲೆಯಿಂದ ತಪ್ಪಿಸಿಕೊಂಡ ಮೀನು. ಎದುರಾಳಿ ತಂಡಕ್ಕೆ ಸಿಂಹ ಸ್ವಪ್ನವಾಗಿ ಕಾಡಂತ ಆಟಗಾರ ರಾಕಿ. ಗೊಂದಲ ಬೇಡಣ್ಣ. ರೈಡರ್ ಸೇಫ್ 2 ಪಾಯಿಂಟ್ಸ್. ರೈಡರ್ ಸೇಫ್ 2 ಪಾಯಿಂಟ್ಸ್. ರಾಕೇಶ ಮೀನಿನ ಮರಿ ಅಂತ 23-20. ಮನೋಜ್ ಗೌಡ ಅವರನ್ನ ಮಾತೆ ಬಲಿ ಪಡೆದುಕೊಳ್ತಿರುವಂತ ರಾಕಿ ಯಶಸ್ವಿ ದಾಳಿ ಮುಂದುವರಿತಾ ಇದೆ. ಮೀನಿನಂತೆ ಜಿಗಿರಬಲ್ಲ ರಾಕಿ. ರತನ ಕೂದಲೆಳೆಯ ಅಂತರದಲ್ಲಿ ಅಂಕವನ್ನ ಕೈ ಚೆಲ್ಲಿಕೊಳ್ತಾ ಇದ್ದಾರೆ ರತನ. (25-20) 20-25 ಇನ್ ಫೇವರ್ ಆಫ್ ಫಾರ್ಮರ್ಸ್ ಗ್ರೂಪ್. 20-25ರಲ್ಲಿ ಪಂದ್ಯಾಟ. ಇಪ್ಪತ್ತೈದು 20-25ರಲ್ಲಿ ಪಂದ್ಯಾಟ ಇನ್ ಫೇವರ್ ಆಫ್ ಫಾರ್ಮರ್ಸ್ ಗ್ರೂಪ್.
ಸಮಯವನ್ನು ಕೊಲ್ಲುವಂತ ಪ್ರಯತ್ನಗಳು ಸಾಗಿ ಬರ್ತಾ ಇವೆ. ದಯಾನಾಯಕನ ದಾಳಿ. (25-20). ಆಹಾ, ಶ್ರೇಯಸ್ ರಾಕ್ಷಸ ಆಟಗಾರ, ಕಬಡ್ಡಿ ರಣಾಂಗಣದ ರಾಕ್ಷಸ ಆಟಗಾರ ಶ್ರೇಯಸ್. ಸರ್, ಇದಕ್ಕೆ ಹೇಳಿದ ಅವಾಗಿಂದ ದಯಮಾಡಿ ಹೊರಗಡೆ ಇರಿ. ಟೇಬಲ್ನ ಇನ್ನೊಂದು ಸ್ವಲ್ಪ ಹಿಂದಕ್ಕೆ ಹಾಕೊಂತೀವಿ, ದಯಮಾಡಿ ಹೊರಗಡೆ ಇರಿ. ನೋಡಿ, (26-20) in favor of Farmers Group ಬಾಳೆ. ರಕ್ಷಿತ್ ಪೂಜಾರಿ ಪ್ರೋತಾರೆ ಯಾಕೆ ಅಂತ ಹೇಳ್ತಕ್ಕಂಥದ್ದು ಈ ಒಂದು ಸಂದರ್ಭದಲ್ಲಿ ತೋರ್ಪಡಿಕೆ ಆಗ್ತಾ ಇದೆ. ಇಷ್ಟೊಂದು ಅನುಭವ, ಇಷ್ಟೊಂದು ಚಾಕಚಕ್ಯತೆ, ಇಷ್ಟೊಂದು ಸುಂದರತೆ, ದಾಳಿಯನ್ನು ನಿರ್ಮಿಸಬಲ್ಲ ಆಟಗಾರ ಅಂತಾದ್ರೆ ಆತ ನಿಜಕ್ಕೂ ಕೂಡ ಪ್ರೋತಾರೆ ಆಗಿದ್ದಕ್ಕೆ ಸಾರ್ಥಕತೆ. ನಿಜಕ್ಕೂ ಕೂಡ ಬಹಳಷ್ಟು ಸುಂದರವಾಗಿ ತಮ್ಮ ದಾಳಿಯ ಮುಖೇನವಾಗಿ ರಸದೌತಣವನ್ನ ಉಣಬಡಿಸಿದ್ರು. ಶ್ರೇಯಸ್ ಮಾಡಿದಂತಹ ಸಣ್ಣ ಎಡವಟ್ಟು ಶಶಾಂಕ್ನಿಗೆ ಅಂಕವನ್ನ ಉಡುಗೊರೆಯಾಗಿ ಕೊಟ್ಟು ಮಂಡ್ಯದ ರಾಕಿ ದಾಳಿಯನ್ನು ಆರಂಭಿಸಿಕೊಳ್ತಾ ಇದ್ರೆ 28-22. ಮೀನಿನಂತೆ ಜಿಗಿಯಬಲ್ಲ, ಮೀನಿನಂತೆ ತಪ್ಪಿಸಿಕೊಳ್ಳಬಲ್ಲ ಆಟಗಾರ ರಾಕಿ ದಾಳಿಯನ್ನ ಮುಂದುವರಿಸಿಕೊಳ್ತಾ ಇದ್ರೆ ಮೀನಿಗೆ ಬಲ ಬೀಸಿ ಕಾಯ್ತಾ ಇದೆ, ಆದ್ರೆ ಮೀನು ಸಿಲುಕಿಕೊಳ್ತಾ ಇಲ್ಲ. ಶಾಂತಿ ಭವನ ತಂಡದ ಆಟಗಾರರಿಗೆ ಅಂಕಗಳ ಗಳಿಕೆ ಅನಿವಾರ್ಯ ಆಗ್ತಾ ಇದೆ. ಮತ್ತೆ ರಕ್ಷಿತ್ ಪೂಜಾರಿಯ ದಾಳಿ. ನಿರಂತರ ಅಂಕ ಗಳಿಕೆಯ ಪ್ರಯತ್ನವನ್ನು ರಕ್ಷಿತ್ ಪೂಜಾರಿ ಮುಂದುವರಿಸಿಕೊಂಡಾಗ ಮನೋಜ್ ಗೌಡ ಒಂದು ಕಾರ್ನರ್ ವಿಭಾಗದಲ್ಲಿ ತಮ್ಮನ್ನು ತಾವು ಶ್ರೇಷ್ಠ ಮಟ್ಟದಲ್ಲಿ ಪರಿಚಯಿಸಿಕೊಳ್ತಾ ಇದ್ರೆ ಅತ್ಯಂತ ಯೋಜನಾಬದ್ಧ ಆಟಕ್ಕೆ ಮುನ್ನುಡಿಯನ್ನು ಬರೀತಾ ಇದ್ದಾರೆ. 5 ಆಟಗಾರರನ್ನು ಮಾತ್ರ ಬಾಕಿ ಉಳಿಸಿಕೊಂಡಿರುವಂತೆ ರತನ್ ದಾಳಿಯನ್ನು ಸಂಘಟಿಸಿಕೊಳ್ತಾ ಇದ್ದಾರೆ. ಅತ್ಯಂತ ಸುಲಲಿತವಾದ ಬಲಗೆ ಸಿಲುಕಿ ಹಾಕಿಕೊಳ್ಳುತ್ತಾ ಇದ್ದಾನೆ ಆಟಗಾರ. ರತನ್ನ ಅತ್ಯಂತ ಸುಲಭಗತಿಯಲ್ಲಿ ಬಲಿ ಪಡೆದುಕೊಳ್ಳಲಾಗ್ತಾ ಇದೆ. ಶೋಲ್ಡರ್ ಇಂಜುರಿ ಆದಂತಿದೆ.
29-23 29-23 ಇನ್ ಫೇವರ್ ಆಫ್ ಬಾಳಿಗ್ರಾಮ. Check. Hello. Forward Test group check. ball. Clear sounds. ಹಲೋ ದ್ವಿತೀಯ ಸೆಮಿಫೈನಲ್ ಪಂದ್ಯಾಟಕ್ಕೆ ಎರಡು ತಂಡಗಳು ಕೂಡ ಅಣಿಯಾಗಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾವೆ. ಎಂಬಿ ಗ್ರೂಪ್ ವಿರುದ್ಧವಾಗಿ ಥರ್ಡ್ ರೈಡ್ ಟು ಆಟ ಮಾಡು ಇಲ್ಲವೇ ಮಡಿ. ರಕ್ಷಿತ್ ಪೂಜಾರಿಗೆ ಅಂಕ ಗಳಿಸಬೇಕಾದ ಒತ್ತಡ. ಆಹಾಹಾಹಾಹಾಹಾ. ಮನೋಜ್ ಕೂಡ ಪ್ರೋತಾರೆ, ಮನೋಜ್ ಗೌಡ ಕೂಡ ಪ್ರೋತಾರೆ. ಆತ ಕೂಡ ಅತ್ಯಂತ ಅನುಭವಿ ಆಟಗಾರ. ಬಹಳ ಸುಂದರವಾಗಿ ಟ್ಯಾಕಲ್ ಮಾಡುವುದರ ಮುಖೇನವಾಗಿ ಸೂಪರ್ ಟ್ಯಾಕಲ್ ಅನ್ನ ಸಂಪಾದಿಸಿಕೊಳ್ತಾ. ಆಹಾ ಪಾಯಿಂಟ್ಸ್. ಟ್ವೆಂಟಿ 29-26 ಇನ್ ಫೇವರ್ ಆಫ್ ಫಾರ್ಮರ್ಸ್ ಗ್ರೂಪ್ ಬಾಳೆ. ರಾಕಿ ಆಹಾ ದಯಾನಾಯಕ 30-26 ಆಹಾಹಾಹಾಹಾ. ಕಾರ್ನರ್ ವಿಭಾಗದಲ್ಲಿ ಶ್ರೇಯಸ್ ಮಾಡಿದಂಥ ಟ್ಯಾಕಲ್ ಅತ್ಯಂತ ಯಶಸ್ವಿಕಾರಿಯಾಗಿದೆ. 31-26 26-31 31-26 ಮನೋಜ್ ಗೌಡ ದಾಳಿಯನ್ನು ಸಂಘಟಿಸಿಕೊಂಡಂತ ಆಟಗಾರ. ಅತ್ಯಂತ ಯಶಸ್ವಿಕಾರ ಟ್ಯಾಕಲ್ ಮಾಡಿದಂತಹ ಶ್ರೇಯಸ್, ಅತ್ಯಂತ ಸುಂದರವಾಗಿ ಟ್ಯಾಕಲ್ ಅನ್ನು ಸಂಘಟಿಸಿಕೊಂಡಂತಹ ಆಟಗಾರ ಶ್ರೇಯಸ್. ಅವಳಿ ಆಟಗಾರರು ಬಾಕಿ ಉಳಿದುಕೊಂಡಿರುವಾಗ ರಕ್ಷಿತ್ ಪೂಜಾರಿ ಅತ್ಯಂತ ಸುಂದರವಾಗಿ ಸುಲಲಿತವಾಗಿ ಅಂಕವನ್ನು ಗಳಿಕೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಏಕಮಾತ್ರ ಆಟಗಾರ ಶಶಾಂಕ ಅಂಕಣದ ಒಳಭಾಗದಲ್ಲಿ ಇರುವಂತೆ. ಶಶಾಂಕ್ ಏನಾದರೂ ಚಮತ್ಕಾರ ಮಾಡ್ತಾರ ಕಾದು ನೋಡಬೇಕಾಗಿದೆ. ಚಮತ್ಕಾರಿ ಆಟವನ್ನು ಸಂಘಟಿಸಿಕೊಂಡ್ರ ಬೋನಸ್ ಪ್ಲಸ್ ಪಾಯಿಂಟ್. ಇಟ್ಸ್ ಎ ಸೂಪರ್ ರೈಡ್. 29-33 29-33 29-33 29-33 ಮತ್ತೆ ರಕ್ಷಿತ್ ಪೂಜಾರಿ ಈ ದಾಳಿಯನ್ನು ಸಂಘಟಿಸಿಕೊಳ್ಳುವಂಥ ಜವಾಬ್ದಾರಿಯನ್ನು ತೆಗೆದುಕೊಳ್ತಾ ಇದ್ದಾರೆ. ಅತ್ಯಂತ ಸುಲಭವಾಗಿ ಅಂಕಬೇಟೆ ನಡೀತಾ ಇದೆ. ಕೊನೆಯ 5 ನಿಮಿಷಗಳ ಕಾಲಾವಧಿ ಬಾಕಿ ಉಳಿತಾ ಇರುವ ಸೂಚನೆಯನ್ನು ತೀರ್ಪುಗಾರರು ರವಾನಿಸಿಕೊಳ್ತಾ ಇದ್ದಾರೆ. ಬೋನಸ್ ಪ್ಲಸ್ ಪಾಯಿಂಟ್. ರತನ್ ಕೂಡ ಚಮತ್ಕಾರ ಮಾಡ್ತಾ ಇದ್ದಾರೆ. 2 ಸಂದರ್ಭದಲ್ಲೂ ಕೂಡ 34-32
34-32 ಇನ್ ಫೇವರ್ ಆಫ್ ಫಾರ್ಮರ್ಸ್ ಗ್ರೂಪ್ ಬಾಳೆ. 34-32 32-34. ಆಹಾ, ಪಂದ್ಯಾಟದ ರೋಚಕತೆಯನ್ನು ತಲುಪಿಕೊಳ್ತಾ ಇದೆ. ಕೇವಲ 2 ಅಂಕಗಳ ಮುನ್ನಡೆಯನ್ನು ಮಾತ್ರ ಫಾರ್ಮರ್ಸ್ ಗ್ರೂಪ್ ಸಂಪಾದಿಸಿಕೊಳ್ತಾ ಇದ್ರೆ ಯಾವ ತಂಡ ಗೆಲ್ತದೆ ಹೇಳೋದಕ್ಕೆ ಕಷ್ಟವಾದಂತಹ ಹೇಳಿಕೆಯ ಮಾತುಗಳಿರುವಾಗ ಪ್ರಯತ್ನವನ್ನೇನೋ ನಾನು ಮಾಡಿಕೊಳ್ತೀನಿ ಎಂಬ ರೀತಿಯಲ್ಲಿ ಮನೋಜ್ ಅತ್ಯಂತ ಸುಂದರವಾಗಿ ಕೊನೆಯ 4 ನಿಮಿಷಗಳ ಕಾಲಾವಧಿ ಬಾಕಿ ಉಳಿತಾ ಇದೆ. 2 ಅಂಕಗಳ ಮುನ್ನಡೆಯನ್ನು ಫಾರ್ಮರ್ಸ್ ಗ್ರೂಪ್. ಓಹೋ 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 ಆಹಾ, ಕೇವಲ 1 ಅಂಕಗಳ ಮುನ್ನಡೆ, 33-34. 33-34 ಇನ್ ಫೇವರ್ ಆಫ್ ಬಾಳೆ ಫಾರ್ಮರ್ಸ್ ಗ್ರೂಪ್ ಬಾಳೆ. 33-34. ತ್ರಿವಳಿ ಆಟಗಾರರು ಮಾತ್ರ ಬಾಕಿ ಉಳಿದುಕೊಂಡಿರುವಂತೆ ಭರತನ ಮುಖೇನವಾಗಿ ರತನನ ಬಂಧನವಾಗ್ತಾ ಇದೆ. 36-33. 36-33. ಕೊನೆಯ 3 ನಿಮಿಷಗಳ ಕಾಲಾವಧಿ ಬಾಕಿ ಉಳಿತಾ ಇದೆ. ಆಹಾ ಆಹಾ ಓ ದಯಾನಾಯಕರ ಬಂಧನವಾಗ್ತಾ ಇದೆ. 37-33. 33-37. ಕೊನೆಯ 2 ನಿಮಿಷಗಳ ಕಾಲಾವಧಿ ಬಾಕಿ ಉಳಿತಾ ಇದೆ. 33-37. ಟೈಮ್ ಔಟ್ ಓವರ್ ಆಗಿದೆ. ಮನೋಜ್ ಗೌಡ ಥರ್ಡ್ ರೈಡ್ನ ಮೊರೆ ಹೋಗ್ತಾ ಇದ್ದಾರೆ. ಥರ್ಡ್ ರೈಡ್ ನ ಜವಾಬ್ದಾರಿಯನ್ನ ರಾಖಿ ತೆಗೆದುಕೊಳ್ಳುತ್ತಾ ಇದ್ರೆ ಈ ಹಂತದಲ್ಲಿ ರಾಖಿ ಬಲಿಯಾಗ್ತಾರಾ ಅಥವಾ ರಾಖಿ ಬೇಟೆಯಾಡಿ ಬರ್ತಾರಾ ಅಥವಾ ರಾಖಿ ಬೇಟೆ ಆಗ್ತಾರಾ? ಇಟ್ಸ್ ಸೂಪರ್ ಲಾಸ್ಟ್ 1 ಮಿನಿಟ್. ಕೊನೆಯ 1 ನಿಮಿಷಗಳ ಕಾಲಾವಧಿ ಬಾಕಿ ಉಳಿತಾ ಇದೆ. ಮನೋಜ್ ಗೌಡ ಏನಾದರೂ ಚಮತ್ಕಾರ ಮಾಡ್ತಾರಾ? 37-35. ಕೊನೆಯ 1 ನಿಮಿಷಗಳ ಕಾಲಾವಧಿ ಬಾಕಿ ಉಳಿತಿರುವ ಸಂದರ್ಭ. ಮನೋಜ್ ಗೌಡಗೆ ಅಂಕ ಗಳಿಸಲೇಬೇಕಾದ ಒತ್ತಡ ಇರುವಾಗ ಮನೋಜ್ ಗೌಡ
ಮನೋಜ್ ಗೌಡರ ಬಂಧನವಾಗ್ತಾ ಇದೆ. ತ್ರಿಬಳಿ ಆಟಗಾರರು ಮಾತ್ರ ಬಾಕಿ ಉಳಿದುಕೊಂಡಿರುವಾಗ ಗೆಲ್ಲಬೇಕಾದ್ರೆ ಅವಳಿ ಅಂಕಗಳು. ಫಾರ್ಮರ್ಸ್ ಗ್ರೂಪ್ ಬಾಳೆ ಪಂದ್ಯಾಟವನ್ನು ತನ್ನದಾಗಿಸಿಕೊಳ್ಳುತ್ತಾ ಫೈನಲ್ ಹಂತವನ್ನು ತಲುಪಿಕೊಳ್ಳುತ್ತಾ ಇದೆ. ಕೂಟದ ಮೊದಲ ಫೈನಲಿಸ್ಟ್ ಆಗಿ ಫಾರ್ಮರ್ಸ್ ಗ್ರೂಪ್ ಬಾಳೆ ಹೊರ ಹೊಮ್ತಾ ಇದೆ.